ಈ ಸಿನಿಮಾ ಮೂಲಕ ವೇದ ಆದ ನಂತರದಲ್ಲಿ ಗೀತಾ ಪಿಕ್ಚರ್ಸ್ ಅಂತ ಬರ್ತಿರೋದು ದೊಡ್ಡ ಒಂದು ಕೊಡುಗೆ ಅಣ್ಣ. ಅಂದರೆ ವರ್ಲ್ಡಲ್ಲಿ ತಗೊಳ್ಳೋದಾದರೆ ಲೇಡಿ ಪ್ರೊಡ್ಯೂಸರ್, ಒನ್ ಆಫ್ ದಿ ಸಕ್ಸಸ್ಫುಲ್ ಲೇಡಿ ಪ್ರೊಡ್ಯೂಸರ್ಸ್ ಅಂದರೆ ಅಮ್ಮ ಅವರು, ಪಾರ್ವತಮ್ಮ ಅವರು. ಆ ನಂತರದಲ್ಲಿ ಈಗ ಮತ್ತೆ ಅದೊಂದು ಪೀಳಿಗೆ ನೆಕ್ಸ್ಟ್ ಕಂಟಿನ್ಯೂ ಆಗ್ತಿದೆ. ಈಗ ಅಶ್ವಿನಿ ಮೇಡಮ್ ಬರ್ತಾಯಿದ್ದಾರೆ, ಗೀತಾಕ ಇದ್ದಾರೆ, ಈಗ ಮಗಳು ಕೂಡ ಬರ್ತಾಯಿದ್ದಾರೆ. ಎಲ್ಲೋ ಒಂಥರ ತುಂಬ ಬ್ಲೆಸ್ಡ್ ಅನಿಸುತ್ತೆ. ಸಿನಿಮಾಗೋಸ್ಕರನೇ ಹುಟ್ಟಿರುವಂಥ ಕುಟುಂಬ, ದೊಡ್ಡ ಮನೆ ಅನ್ನೋದಕ್ಕೆ ಮತ್ತೊಂದು ಆ್ಯಡೆಡ್ ಆಗುತ್ತೆ. ಐ ಥಿಂಕ್ ಇಟ್ ಇಸ್ ದೇರ್ ಬಿಕಾಸ್ ಎಲ್ಲರಿಗೂ ಇಂಟ್ರೆಸ್ಟ್ ಇದೆ. ಯಾಕೆ ಅಮ್ಮ ಹಾಕಿಟ್ಟಿದ್ದ ದಾರಿ ಅದು. ಆ್ಯಂಡ್ ಗೀತಾವ್ರಿಗಂತೂ ಫಸ್ಟಿಂದ ತುಂಬ ಆಸೆ ಇತ್ತು. ಬಟ್ ಅದು ಆ ಆಸೆ ನಮ್ಗೆ ಫಸ್ಟ್ ಬಂದಿದೆ ವೇದ. ತುಂಬ 120 ಸಿನಿಮಾ, ಅದು ಅಷ್ಟು ಸಿನಿಮಾ ಆದಮೇಲೆ ಅವಾಗಿಂದ ವೆಯ್ಟ್ ಮಾಡೋಣ ಗೀತಾ, ಮಾಡೋಣ ಅಂದರೆ ಅದೊಂದು ಒಳ್ಳೆ ಸಿನಿಮಾ ಬಂತು ವೇದ ಅನ್ನೋದು ಸಿನಿಮಾ. ಏನಂದರೆ ನೋಡಿದವ್ರಲ್ಲ, ಶಿವಣ್ಣನಿಗೋಸ್ಕರ ಮಾಡಲಿಲ್ಲ ಸರ್, ಅದು ಹುಡುಗಿರಿಗೋಸ್ಕರ ಮಾಡಿದ್ರು. ಆ ಹುಡುಗಿರಿಗೆ ಯಾರು ಮಾಡಿದ್ರು ಅನ್ನೋದು ಮುಖ್ಯ ಅಲ್ಲ, ಪಾತ್ರಕ್ಕೇನು. ಯಾಕಂದರೆ ಆ ಹುಡುಗಿರ ಪಾತ್ರ ಎಷ್ಟು ಇಂಪಾರ್ಟೆನ್ಸ್ ಇದೆಯೋ ಅದಕ್ಕೆ ಬ್ಯಾಕ್ ಬೋನಾಗಿ ನಿಂತಿದ್ದವನೇ ಈ ವೇದ. ಮುಂದೆ ಹಿಂಗೆ ಬಿಟ್ಟು ವೇದ ಹಿಂದಿಗೆ ನಿಂತಿರ್ತಾನೆ, ಅವ್ರ ಮಗಳನ್ನ ಬಿಡ್ತಾನೆ, ಹೀರೋಯಿನ್ ವೈಫ್ ಕ್ಯಾರೆಕ್ಟರ್ನ ಬಿಡ್ತಾನೆ. ಹೌದು. ಉಮಾಶ್ರೀ ಅನ್ನೋ ಒಂದು ಕ್ಯಾರೆಕ್ಟರ್ ಯಾವಾಗಲೂ ಇವನ್ನ ಹೆಗಲ್ನ ಇವ್ನ ಮೇಲೆ ಇರುತ್ತೆ, ಈ ಮಗುನ ಸಾಕಿರುತ್ತೆ, ಆ ಕ್ಯಾರೆಕ್ಟರ್ ಹಿಂದೆ ನಿಂತಿರುತ್ತೆ. ಸೊ ಇದೆಲ್ಲ ನೋಡಿದ್ರೆ ಒಂದು ದೊಡ್ಡ ಒಂದು ಸ್ಟ್ರೆಂತ್ನ ಹರ್ಷ ಕೊಟ್ಟರು. ಅದು ಭಾಳ ಅದ್ಭುತವಾಗಿ ಮೂಡಿಬಂದು. ಇವಾಗ ಎಲ್ಲ ಭಾಷೆಯಲ್ಲಿ ಹೇಳಿದ್ರು, ಹೆಂಗೆ ಶಿವಣ್ಣವ್ರು ಇದನ್ನು ಒಪ್ಕೊಂಡು ಅಷ್ಟು ದೊಡ್ಡದಾಗಿ ಮಾಡಿದ್ರು ನೋಡಿ. ಅದಕ್ಕೆ ಆ ಪಾತ್ರ, ವೇದನ ಪಾತ್ರ ಅಷ್ಟು ಅಟ್ರ್ಯಾಕ್ಟ್ ಆಯಿತು, ಅಷ್ಟು ಹಿಟ್ಟಾಗಿದ್ದ ಕಾರಣನೇ ಅದು. ತಮಿಳು ರಿಲೀಸ್ ಆಯಿತು, ತೆಲುಗು ರಿಲೀಸ್ ಆಯಿತು, ಮಲಯಾಳಂ ರಿಲೀಸ್ ಆಯಿತು, ಹಿಂದಿ ರಿಲೀಸ್, ಎಲ್ರಿಗೂ ಇಷ್ಟ ಆಯಿತು ಆ ಪಿಕ್ಚರು. ಸೊ ಅದಾದಮೇಲೆ ಇದು ಭಾರತೀಯ ರಣಗಳ ಪಾತ್ರ, ಇದು ಪಿಕ್ಚರ್ ಚೆನ್ನಾಗಿತ್ತು. ಇನ್ನೊಂದು ಇದು ನಾನು ಮಗಳು ಮಾಡ್ತಾಯಿದ್ದೆ, ಅವಾಗ ಬೇರೆಯವ್ರ ಜೊತೆ ಮಾಡ್ತಾಯಿದ್ದೆ. ಅಂದರೆ ಬೇರೆ ಒಬ್ಬ ಹೊಸ ಹೀರೋ, ಒಬ್ಬ ಹೊಸ ಡೈರೆಕ್ಟರ್, ಅಥವಾ ಹೊಸ ಪಿಕ್ಚರ್ಗೂ ಹೊಸಬ್ರಿಗೂ ಮಾಡ್ತೀವಿ. ಇವಾಗ ನಮ್ಮ ಇದ್ರಲ್ಲಿ ಮಾಡ್ತೀವಿ. ನೆಕ್ಸ್ಟ್ ಇನ್ನೊಂದು ಶ್ರೀನಿ ಡೈರೆಕ್ಷನ್ಲಿ ಒಂದು ಕಥೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಬಹುಶಃ November 14 ನಿಮಗೆ ಅದು ಅನೌನ್ಸ್ಮೆಂಟ್ ಬರುತ್ತೆ. ಅದು ಭಾಳ ಸಿಂಬಾಲಿಕ್ ಆಗಿರುತ್ತೆ. ಅದೊಂದು ಡಿಫ್ರೆಂಟ್ ಸಿನಿಮಾ ಅದು ಗೀತಾ ಪಿಕ್ಚರ್ಸಿಂದ. ಸೊ ಎಲ್ಲ ಸಿನಿಮಾನು ವಿಭಿನ್ನವಾಗಿ ಮಾಡಬೇಕಂತಲೇ ಗೀತಾ ಪಿಕ್ಚರ್ಸಿಂದ ನಾವು ಪ್ಲ್ಯಾನ್ ಮಾಡಿರೋದು. ವೇದ ಒಂದು ತುಂಬ ದೊಡ್ಡ ಉದಾಹರಣೆ ಹೇಳಿದ್ರಿ ಅಣ್ಣ. ಅಂದರೆ ಒಂದು ಸಿನಿಮಾ ಬಿಸ್ನೆಸ್ ಎಷ್ಟಾಯಿತು ಅನ್ನೋದು ಮುಖ್ಯ ಅಲ್ಲ, ಅದು ಇಂಪ್ಯಾಕ್ಟ್ ಎಷ್ಟು ಮಾಡುತ್ತೋ ಅನ್ನೋದು ಭಾಳ ಮುಖ್ಯ. ಯಾಕಂದರೆ ವೇದ ರಿಲೀಸ್ ಆದ ನಂತರದಲ್ಲಿ ಎಷ್ಟೋ ಘಟನೆಗಳಾಗುತ್ತೆ. ಅಂದರೆ ರೇಪ್ ಕೇಸ್ಗಳು, ಅತ್ಯಾಚಾರದ ಕೇಸ್ಗಳಾದಮೇಲೆ ವೇದನ ಒಂದಷ್ಟು ವಿಸುವಲ್ಸ್ನ ಇಟ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಇದು ಮಾಡ್ತಾರೆ. ಇಂಥದ್ದೇ ಕೆಲಸಗಳು ಮಾಡಬೇಕು ಹೆಣ್ಣುಮಕ್ಕಳು ಕೂಡ ಅಂತ ರೇಪಿಸ್ಟ್ಗಳಿಗೆ ಅಲ್ವಾ. ಸಿ ದಟ್ ಇಸ್ ವಾಟ್ ಇಸ್ ಪವರ್ ಗಿವಿಂಗ್. ವೇದ ಅಂದ್ರೇ 4 ವೇದ ಇದೆ. ಸೊ ಆ ಥರ ಆ ವೇದ ಚಾಂಟಿಂಗೇ ಒಂದು ಪವರು. ಸೊ ಆ ಪವರ್ ಹೆಂಗಸ್ರಿಗೂ ಬರಬೇಕಂದ್ರೆ ಸೊ ಎಲ್ಲ ಇದರಲ್ಲೂ ಒಂದು ವಿಶೇಷತೆ ಮೂಡಿಸೋದೇ ಒಂದು ವಿಶೇಷ ಅಂತ ನಾನು ಭಾವಿಸ್ತೀನಿ. ಅದಕ್ಕೋಸ್ಕರ ನಮ್ಮ ಗೀತಾ ಮಾಡಬೇಕಾದ ಸಿನಿಮಾನ ಇವಾಗೇನೋ ನಮ್ಮ ಅದೃಷ್ಟ ಬೇರೆ ಥರ ಸಿನಿಮಾ ಮಾಡಬೇಕು ಅಂತ. ಮಾಮೂಲಿ ಕಮರ್ಷಿಯಲ್ ಸಿನಿಮಾ ಮಾಡ್ಕೊಂಡು ಹೋಗ್ಬೋದು, ಕಮರ್ಷಿಯಲ್ ಜೊತೆ ಬೇರೆ ವಿಷಯ ಹೇಳೋಕ್ಕೆ ಹೋಗಬೇಕು. ವೇದ ನಮಗೆ ಚೆನ್ನಾಗಾಯಿತು, ಎಷ್ಟಾಯಿತು ಅನ್ನೋದು ಮುಖ್ಯ ಅಲ್ಲ, ಬಟ್ ಚೆನ್ನಾಗಾಯಿತು ಅನ್ನೋದು ಮುಖ್ಯ. ಒಳ್ಳೆ ಮಾತು ಬರೋದು ಇನ್ನೂ ಮುಖ್ಯ. ಬೇರೆಯವ್ರಿಗೆ ಹೆಸರು ಬಂದಿರೋದು ಅದು ಇನ್ನೂ ಚೆನ್ನಾಗಿ, ಅದು ಇನ್ನೂ ಹ್ಯಾಪಿ ಪಡ್ತೀವಿ ನಾವು. ಅರುಣ್ ಸಾಗರ್ ಮಗಳ ಹೆಸರೇನು, ಅದಿತಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇಲ್ಲ ಗಾನ್ವಿ ಅವರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಶ್ವೇತಾ ಚೆಂಗಪ್ಪ ಇರ್ಬೋದು, ಉಮಾಶ್ರೀ ಅವರು ಇರ್ಬೋದು. ಪ್ರತಿಯೊಂದು ಪಾತ್ರನೂ ಐ ಥಿಂಕ್ ವಿ ಕ್ಯಾನ್ ನೇಮ್ ದಟ್. ನಮ್ಗೆ ಭಾಳ ಖುಷಿ ಆಯಿತು. ಅದು ಒಂದು ಬೇರೆ ಥರವಾದ ಕಥೆ ಮಾಡಬೇಕನ್ನೋ, ಗೀತಾ ಪಿಕ್ಚರ್ ಮಾಡಬೇಕನ್ನೋ ಒಂದು ಆಸೆ.